ಇತ್ತೀಚೆಗೆ ನಾವೆಲ್ಲ ಓದ್ಕೊಂಡಿರೋದು. ಈಗ ನಮ್ಮ ಮನೆಯಲ್ಲಿ ನಂದೇ ಮೊದಲನೇ ಜನ್ರೇಷನ್ನು ಓದಿರೋದು. ನಮ್ಮಪ್ಪ ನಮ್ಮಮ್ಮ ಹೆಬ್ಬೆಟ್ಟು, ನಾನು ಲಾ ಓದಿದೆ. ಆಮೇಲೆ ಭಾಳಷ್ಟು ಈ ಮೌಢ್ಯಗಳನ್ನು ಅವಕಾಶ ಇದಕ್ಕೆ ನೀವು ಉತ್ತೇಜನ ಕೊಡೋಕ್ಕೂಡದು. ಭಾಳ ಜನ ಮೌಢ್ಯಗಳು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನಗಳನ್ನು ಆಗ್ತದೆ. ಮತ್ತು ಬದಲಾವಣೆ ಮಾಡೋದು ಯಾಕೆ? ನೀವು ಸಮಾಜದಲ್ಲಿ ಬದಲಾವಣೆ ಆಗಬೇಕಲ್ಲಪ್ಪ. ಸಮಾಜದಲ್ಲಿ ಬದಲಾವಣೆ ಆಗಬೇಕಾದ್ರೆ ಮೌಢ್ಯಗಳಿದ್ರೆ ಆಗ್ತದ? ಬಸವಣ್ಣವರು 850 ವರ್ಷಗಳ ಹಿಂದೆ 12ನೇ ಶತಮಾನದಲ್ಲೇ ಹೇಳಿದ್ರು ಮೌಢ್ಯಗಳು ಬೇಡಿ ಅಂತ. ಅವರು ಅದು ಹೇಳೋದು ಬಿಟ್ಟು ಅದು ಹೇಳೋದೇ ಇಲ್ಲ. ಯಾವುದು ಹೇಳಬೇಕು ಜನರಿಗೆ ಅದನ್ನು ಹೇಳೋದೇ ಇಲ್ಲ. ಯಾವುದನ್ನು ಹೇಳಬಾರ್ದು ಅದನ್ನು ಹೇಳೋಕ್ಕೆ ಶುರು ಮಾಡಿಬಿಡ್ತಾರೆ. ಜನರ ಅಭಿರುಚಿನೋ ಏನೋ ಗೊತ್ತಿಲ್ಲ ನನಗೆ. ಆಮೇಲೆ ಸೆನ್ಸೇಷನ್ ಸುದ್ದಿ ಮಾಡೋದು, ಸೆನ್ಸೇಷನಲ್ ಸುದ್ದಿ. ಆ ಸೆನ್ಸೇಷನಲ್ ಸುದ್ದಿಯಿಂದ ಸಮಾಜಕ್ಕೆ ಅನುಕೂಲ ಆದರೆ ಮಾಡಿ, ಸಮಾಜಕ್ಕೆ ಅನುಕೂಲ ಆಗದೆ ಹೋದರೆ ಜನರಿಗೆ ಅನುಕೂಲ ಆಗದೆ ಮಾಡೋಕ್ಕೆ ಹೋಗ್ಬೋದು. ಬಟ್ ಎನಿವೇ ನೀವು ಫೋಟೋಗ್ರಾಫರ್ಸ್ ಅಲ್ವಾ, ಇದು ಫೋಟೋಗ್ರಾಫರ್ಸ್ ಅಸೋಸಿಯೇಷನ್. ಸುಮ್ಮನೆ ಜನರಲ್ಲಾಗಿ ಹೇಳಿದೆ, ನೀವು ಪಾಪ ಫೋಟೋಗ್ರಾಫನ್ನ ಹಿಡಿದಿಡ್ತಕ್ಕಂಥವ್ರು. ಈ ನಿಮಗೂ ವರದಿಗಾರರಿಗೂ ಏನಪ್ಪ ವ್ಯತ್ಯಾಸ ಅಂತಂದರೆ, ಅವರು ಪತ್ರಿಕೆ ಪೆನ್ನು ಉಪಯೋಗಿಸ್ತಾರೆ, ನೀವು ಕ್ಯಾಮ್ರಾ ಉಪಯೋಗಿಸ್ತೀರ, ಅಷ್ಟೇ ವ್ಯತ್ಯಾಸ. ಏನಂತ ಹೇಳ್ತಾರೆ ಸಾಮಾನ್ಯವಾಗಿ, ಒಂದು ನಮ್ಮ ನಾಣ್ಣುಡಿ ಇದೆ. ಏನಪ್ಪ ಅಂದರೆ, ಒಂದು ಫೋಟೋಗ್ರಾಫ್, ಒಂದು ಛಾಯಾಚಿತ್ರ 1,000 ಪದಗಳಿಗೆ ಸಮ. ಒಂದು ಛಾಯಾಚಿತ್ರ 1,000 ಪದಗಳಿಗೆ ಸಮ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಅದರಿಂದ ನೀವು ಭಾಳ ಇಂಪಾರ್ಟೆಂಟು. ಅದನ್ನು ಮಾಡಿ ಯಾವ್ಯಾವುದೋ ಸಂದರ್ಭಕ್ಕೆ ಉಪಯೋಗಿಸ್ಬಾರ್ದು ಅಷ್ಟೇ. ಇತ್ತೀಚೆಗೆ ನಾವೆಲ್ಲ ಓದ್ಕೊಂಡಿರೋದು. ಈಗ ನಮ್ಮ ಮನೆಯಲ್ಲಿ ನಂದೇ ಮೊದಲನೇ ಜನ್ರೇಷನ್ನು ಓದಿರೋದು. ನಮ್ಮಪ್ಪ ನಮ್ಮಮ್ಮ ಹೆಬ್ಬೆಟ್ಟು, ನಾನು ಲಾ ಓದಿದೆ. ಆಮೇಲೆ ಭಾಳಷ್ಟು ಈ ಮೌಢ್ಯಗಳನ್ನು ಅವಕಾಶ ಇದಕ್ಕೆ ನೀವು ಉತ್ತೇಜನ ಕೊಡೋಕ್ಕೂಡದು. ಭಾಳ ಜನ ಮೌಢ್ಯಗಳು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನಗಳನ್ನು ಆಗ್ತದೆ. ಮತ್ತು ಬದಲಾವಣೆ ಮಾಡೋದು ಯಾಕೆ? ನೀವು ಸಮಾಜದಲ್ಲಿ ಬದಲಾವಣೆ ಆಗಬೇಕಲ್ಲಪ್ಪ. ಸಮಾಜದಲ್ಲಿ ಬದಲಾವಣೆ ಆಗಬೇಕಾದ್ರೆ ಮೌಢ್ಯಗಳಿದ್ರೆ ಆಗ್ತದ? ಬಸವಣ್ಣವರು 850 ವರ್ಷಗಳ ಹಿಂದೆ 12ನೇ ಶತಮಾನದಲ್ಲೇ ಹೇಳಿದ್ರು ಮೌಢ್ಯಗಳು ಬೇಡಿ ಅಂತ. ಅವರು ಅದು ಹೇಳೋದು ಬಿಟ್ಟು ಅದು ಹೇಳೋದೇ ಇಲ್ಲ. ಯಾವುದು ಹೇಳಬೇಕು ಜನರಿಗೆ ಅದನ್ನು ಹೇಳೋದೇ ಇಲ್ಲ. ಯಾವುದನ್ನು ಹೇಳಬಾರ್ದು ಅದನ್ನು ಹೇಳೋಕ್ಕೆ ಶುರು ಮಾಡಿಬಿಡ್ತಾರೆ. ಜನರ ಅಭಿರುಚಿನೋ ಏನೋ ಗೊತ್ತಿಲ್ಲ ನನಗೆ. ಆಮೇಲೆ ಸೆನ್ಸೇಷನ್ ಸುದ್ದಿ ಮಾಡೋದು, ಸೆನ್ಸೇಷನಲ್ ಸುದ್ದಿ. ಆ ಸೆನ್ಸೇಷನಲ್ ಸುದ್ದಿಯಿಂದ ಸಮಾಜಕ್ಕೆ ಅನುಕೂಲ ಆದರೆ ಮಾಡಿ, ಸಮಾಜಕ್ಕೆ ಅನುಕೂಲ ಆಗದೆ ಹೋದರೆ ಜನರಿಗೆ ಅನುಕೂಲ ಆಗದೆ ಮಾಡೋಕ್ಕೆ ಹೋಗ್ಬೋದು. ಬಟ್ ಎನಿವೇ ನೀವು ಫೋಟೋಗ್ರಾಫರ್ಸ್ ಅಲ್ವಾ, ಇದು ಫೋಟೋಗ್ರಾಫರ್ಸ್ ಅಸೋಸಿಯೇಷನ್. ಸುಮ್ಮನೆ ಜನರಲ್ಲಾಗಿ ಹೇಳಿದೆ, ನೀವು ಪಾಪ ಫೋಟೋಗ್ರಾಫನ್ನು ಹಿಡಿದಿಡ್ತಕ್ಕಂಥವ್ರು. ಈ ನಿಮಗೂ ವರದಿಗಾರರಿಗೂ ಏನಪ್ಪ ವ್ಯತ್ಯಾಸ ಅಂತಂದರೆ, ಅವರು ಪತ್ರಿಕೆ ಪೆನ್ನು ಉಪಯೋಗಿಸ್ತಾರೆ, ನೀವು ಕ್ಯಾಮ್ರಾ ಉಪಯೋಗಿಸ್ತೀರ, ಅಷ್ಟೇ ವ್ಯತ್ಯಾಸ. ಏನಂತ ಹೇಳ್ತಾರೆ ಸಾಮಾನ್ಯವಾಗಿ, ಒಂದು ನಮ್ಮ ನಾಣ್ಣುಡಿ ಇದೆ. ಏನಪ್ಪ ಅಂದರೆ, ಒಂದು ಫೋಟೋಗ್ರಾಫ್
ಒಂದು ಛಾಯಾಚಿತ್ರ 1,000 ಪದಗಳಿಗೆ ಸಮ. ಒಂದು ಛಾಯಾಚಿತ್ರ 1,000 ಪದಗಳಿಗೆ ಸಮ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಅದರಿಂದ ನೀವು ಭಾಳ ಇಂಪಾರ್ಟೆಂಟು. ಅದನ್ನು ಮಾಡಿ ಯಾವ್ಯಾವುದೋ ಸಂದರ್ಭಕ್ಕೆ ಉಪಯೋಗಿಸ್ಬಾರ್ದು ಅಷ್ಟೇ. ಇತ್ತೀಚೆಗೆ ನಾವೆಲ್ಲ ಓದ್ಕೊಂಡಿರೋದು, ಈಗ ನಮ್ಮ ಮನೆಯಲ್ಲಿ ನನ್ನದೇ ಮೊದಲನೇ ಜನ್ರೇಷನ್ನು ಓದಿರೋದು. ನಮ್ಮಪ್ಪ ನಮ್ಮಮ್ಮ ಹೆಬ್ಬೆಟ್ಟು, ನಾನು ಲಾ ಓದಿದೆ. ಆಮೇಲೆ ಭಾಳಷ್ಟು ಈ ಮೌಢ್ಯಗಳನ್ನು ಅವಕಾಶ ಇದಕ್ಕೆ ನೀವು ಉತ್ತೇಜನ ಕೊಡக்கூಡದು. ಭಾಳ ಜನ ಮೌಢ್ಯಗಳು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನಗಳನ್ನು ಆಗ್ತದೆ. ಮತ್ತು ಬದಲಾವಣೆ ಮಾಡೋದು ಯಾಕೆ? ನೀವು ಸಮಾಜದಲ್ಲಿ ಬದಲಾವಣೆ ಆಗಬೇಕಲ್ಲಪ್ಪ. ಸಮಾಜದಲ್ಲಿ ಬದಲಾವಣೆ ಆಗಬೇಕಾದ್ರೆ ಮೌಢ್ಯಗಳಿದ್ರೆ ಆಗ್ತದ? ಬಸವಣ್ಣವರು 850 ವರ್ಷಗಳ ಹಿಂದೆ 12ನೇ ಶತಮಾನದಲ್ಲೇ ಹೇಳಿದ್ರು ಮೌಢ್ಯಗಳು ಬೇಡಿ ಅಂತ. ಅವರು ಅದು ಹೇಳೋದೇ ಇಲ್ಲ. ಯಾವುದು ಹೇಳಬೇಕು ಜನರಿಗೆ ಅದನ್ನು ಹೇಳೋದೇ ಇಲ್ಲ. ಯಾವುದನ್ನು ಹೇಳಬಾರ್ದು ಅದನ್ನು ಹೇಳೋಕ್ಕೆ ಶುರು ಮಾಡಿಬಿಡ್ತಾರೆ. ಜನರ ಅಭಿರುಚಿನೋ ಏನೋ ಗೊತ್ತಿಲ್ಲ ನನಗೆ. ಆಮೇಲೆ ಸೆನ್ಸೇಷನ್ ಸುದ್ದಿ ಮಾಡೋದು, ಸೆನ್ಸೇಷನಲ್ ಸುದ್ದಿ. ಆ ಸೆನ್ಸೇಷನಲ್ ಸುದ್ದಿಯಿಂದ ಸಮಾಜಕ್ಕೆ ಅನುಕೂಲ ಆದರೆ ಮಾಡಿ, ಸಮಾಜಕ್ಕೆ ಅನುಕೂಲ ಆಗದೆ ಹೋದರೆ ಜನರಿಗೆ ಅನುಕೂಲ ಆಗದೆ ಮಾಡೋಕ್ಕೆ ಹೋಗ್ಬೋದು. ಬಟ್ ಎನಿವೇ ನೀವು ಫೋಟೋಗ್ರಾಫರ್ಸ್ ಅಲ್ವಾ, ಇದು ಫೋಟೋಗ್ರಾಫರ್ಸ್ ಅಸೋಸಿಯೇಷನ್. ಸುಮ್ಮನೆ ಜನರಲ್ಲಾಗಿ ಹೇಳಿದೆ, ನೀವು ಪಾಪ ಫೋಟೋಗ್ರಾಫನ್ನ ಹಿಡಿದಿರ್ತಕ್ಕಂಥವ್ರು. ಈ ನಿಮಗೂ ವರದಿಗಾರರಿಗೂ ಏನಪ್ಪ ವ್ಯತ್ಯಾಸ ಅಂತಂದರೆ, ಅವರು ಪತ್ರಿಕೆ ಪೆನ್ನು ಉಪಯೋಗಿಸ್ತಾರೆ, ನೀವು ಕ್ಯಾಮ್ರಾ ಉಪಯೋಗಿಸ್ತೀರ, ಅಷ್ಟೇ ವ್ಯತ್ಯಾಸ. ಏನಂತ ಹೇಳ್ತಾರೆ ಸಾಮಾನ್ಯವಾಗಿ, ಒಂದು ನಮ್ಮ ನಾಣ್ಣುಡಿ ಇದೆ. ಏನಪ್ಪ ಅಂದರೆ, ಒಂದು ಫೋಟೋಗ್ರಾಫ್, ಒಂದು ಛಾಯಾಚಿತ್ರ 1,000 ಪದಗಳಿಗೆ ಸಮ. ಒಂದು ಛಾಯಾಚಿತ್ರ 1,000 ಪದಗಳಿಗೆ ಸಮ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಅದರಿಂದ ನೀವು ಭಾಳ ಇಂಪಾರ್ಟೆಂಟು. ಅದನ್ನು ಮಾಡಿ ಯಾವ್ಯಾವುದೋ ಸಂದರ್ಭಕ್ಕೆ ಉಪಯೋಗಿಸ್ಬಾರ್ದು ಅಷ್ಟೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.